ಸಾವಿನಲ್ಲೂ ಸಾರ್ಥಕತೆ ಮೆರೆದ ಆಕಾಶ. ಕಣ್ಣುದಾನದಿಂದ ಇತರರ ಬದುಕಿಗೆ ಬೆಳಕು. ಮುದ್ದೇಬಿಹಾಳ ತಾಲೂಕಿನ ಢವಳಗಿ ಗ್ರಾಮದ 10 ವರ್ಷದ ಬಾಲಕ ಆಕಾಶ ಮಲ್ಲಪ್ಪ ಹರಿಜನ ಮಾನವೀಯತೆಯ ಅಪರೂಪದ ಉದಾಹರಣೆಯಾಗಿ ಉಳಿದಿದ್ದಾನೆ. ಮಾರ್ಚ್ 22ರಂದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಆಕಾಶ ಗಂಭೀರವಾಗಿ ಗಾಯಗೊಂಡಿದ್ದು, ಪೋಷಕರು ಹಾಗೂ ಸಂಬಂಧಿಕರು ವಿಜಯಪುರದ ಬಿಎಲ್ಡಿ ಅಂದರೆ ಬಿಎಂ ಪಾಟೀಲ್ ಆಸ್ಪತ್ರೆಗೆ ದಾಖಲಿಸಿದ್ದರು. ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ವೈದ್ಯರು ಶ್ರದ್ಧೆಯಿಂದ ಚಿಕಿತ್ಸೆ ನೀಡಿದರೂ ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಆಕಾಶನಿಗೆ ಮಿದುಳು ನಿಷ್ಕ್ರಿಯಗೊಂಡಿರುವುದಾಗಿ ವೈದ್ಯರು ತಿಳಿಸಿದರು. ಈ ದುಃಖದ ಸಂದರ್ಭದಲ್ಲೂ ಮಗನ ಸಾವಿನಿಂದ ಇತರರ ಬದುಕಿಗೆ ಬೆಳಕು ದೊರಕಲಿ ಎಂಬ ಮಹತ್ವದ ನಿರ್ಧಾರವನ್ನು ಪೋಷಕರು ತೆಗೆದುಕೊಂಡರು. ಅಂಗಾಂಗ ದಾನದ ಬಗ್ಗೆ ಮುಂದಾಗಿದ್ದರೂ ಆಕಾಶನ ರಕ್ತದೊತ್ತಡ ಅತ್ಯಂತ ಕಡಿಮೆಯಾಗಿದ್ದರಿಂದ ಕಣ್ಣುಗಳನ್ನು ಮಾತ್ರ ದಾನ ಮಾಡಲು ಸಾಧ್ಯವಾಯಿತು ಎಂದು ವೈದ್ಯರು ತಿಳಿಸಿದ್ದಾರೆ. ಮಗನಂತಹ ಅಮೂಲ್ಯ ಜೀವನ ಕಳೆದುಕೊಂಡ ದುಃಖದ ನಡುವೆಯೂ ಮಾನವೀಯ ಮೌಲ್ಯಗಳನ್ನು ಮೆರೆದ ಮಲ್ಲಪ್ಪ ಸುಜಾತ ದಂಪತಿಗಳ ನಡೆ ಎಲ್ಲರಿಗೂ ಪ್ರೇರಣೆಯಾಗಿದೆ. ಅವರ ನಿರ್ಧಾರದಿಂದ ಯಾರಾದರೂ ಕತ್ತಲೆಯಲ್ಲಿದ್ದವರಿಗೆ ಬೆಳಕು ದೊರಕಲಿದೆ ಎಂಬುದೇ ಸಾಂತ್ವನ. ಆಕಾಶನು 2 ಸಹೋದರಿಯರು ಮತ್ತು ತಂದೆ ತಾಯಿಯನ್ನು ಅಗಲಿಸಿ ಮಾರ್ಚ್ 25ರಂದು ಕೊನೆಯುಸಿರೆಳೆದನು. ವರದಿ ಮುತ್ತು ಎನ್ ಬೀರಗೊಂಡ, ಮುದ್ದೇಬಿಹಾಳ. ಮರೆತು ಮಹತ್ವವಾಗಿದ್ದರೂ ಕೂಡ ಆ ಮಗು ಇನ್ನೇನು ಬದುಕುಳಿಯಲ್ಲ ಅನ್ನೋ ವೈದ್ಯರ ಒಂದು ಹೇಳಿಕೆಯಿಂದ ಆ ಕುಟುಂಬದವರು ನಮ್ಮ ದುಃಖವನ್ನು ಅರಗಿಸಿಕೊಂಡು ಮತ್ತು ನಮ್ಮ ಬಿಎಲ್ಡಿ ಆಸ್ಪತ್ರೆಯಲ್ಲಿ ಒಬ್ಬ ಆಕಾಶ್ ಮಲ್ಲಪ್ಪ ಹರಿಜನ್ 10 ವರ್ಷ ಮುದ್ದೇಬಿಹಾಳವನ್ನು ಠಾವಳಿಗೆಯವರು ಒಬ್ಬ ರಸ್ತೆ ಅಪಘಾತದಲ್ಲಿ ಮಿದುಳು ನಿಷ್ಕ್ರಿಯಗೊಂಡಾಗ ನಮ್ಮ ಬಿಎಲ್ಡಿ ಆಸ್ಪತ್ರೆಗೆ ತಂದು ಬಿಎಲ್ಡಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಸತತವಾಗಿ ಪ್ರಯತ್ನಪಟ್ಟರು. ಅಂಗಾಂಗ ದಾನಗಳನ್ನು ಮಾಡ್ತೀವಿ ಅಂತ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಾಗ ಅದು ಒಂದು ರಕ್ತದೊತ್ತಡ ಭಾಳ ಕಡಿಮೆ ಇರೋದರಿಂದ ಮಾಡಲಿಕ್ಕಾಗಲಾರದೆ ಹೃದಯ ಸ್ತಬ್ಧವಾಗಿ ಇವತ್ತು ಅಸುನೀಗಿರುವ ಕಾರಣ ನಮ್ಮ ಬಿಎಲ್ಡಿ ಆಸ್ಪತ್ರೆ ನಮ್ಮ ಆಫ್ಥಲ್ಮಾಲಜಿ ವಿಭಾಗದ ವೈದ್ಯಾಧಿಕಾರಿಗಳೆಲ್ಲರೂ ಅವರನ್ನು ಕೌನ್ಸಿಲಿಂಗ್ ಮಾಡಿದಾಗ ಅವರು ನಾವು ನೇತ್ರದಾನ ಆದರೂ ಮಾಡೋಣ, ಇನ್ನೊಬ್ಬರ ಬಾಳಿಗೆ ಬೆಳಕಾಗೋಣ, ಅಂಧರ ಬಾಳಿಗೆ ಬೆಳಕು ಚೆಲ್ಲೋಣ ಅಂತ ಹೇಳಿ ಅವರು ಇವತ್ತು ಸ್ವಯಂ ಪ್ರೇರಿತವಾಗಿ ನಮ್ಮ ಮಗುವಿನ ಸಾವಿನ ದುಃಖವನ್ನು ಮರೆತು ಇವತ್ತು ನೇತ್ರದಾನ ಮಾಡಿದರೆ ಆ ಕುಟುಂಬಕ್ಕೆ ನಮ್ಮ ಬಿಎಲ್ಡಿ ಸಂಸ್ಥೆ ವತಿಯಿಂದ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್.